ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಟ್ರೆಡಿಷ್ನಲ್ ವೇಯಲ್ಲಿ ಕೆಲವೊಂದು ಟ್ರಿಕ್ಸನ್ನು ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಮೊದಲಿಗೆ ನೋಡಿ, 1 ಕಪ್ಪಷ್ಟು ಕಡಲೆಬೇಳೆ ಜೊತೆಗೆ ಸಾಬಕ್ಕಿಯನ್ನು 1/4 ಕಪ್ಪಷ್ಟು ತೊಗೊಂಡಿದ್ದೇನೆ. ಸ್ವಲ್ಪ ದಪ್ಪ ಬರಲಿ ಅಂತ ಸಾಬಕ್ಕಿ ತೊಗೊಂಡಿರೋದು. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ, ಬರೀ ಕಡಲೆಬೇಳೆ ಮಾತ್ರನೇ ಹಾಕೋಬೋದು. ಇದನ್ನು ಚೆನ್ನಾಗಿ ನೆನೆಸಿಟ್ರೆ ಬೇಗ ಬೇಯುತ್ತಂತ ಮಾತ್ರ ನಾನು ನೆನೆಸಿಟ್ಟಿದ್ದೀನಿ. ಕುಕ್ಕರಿಗೆ ಇದನ್ನು ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ನಂತರ ಇದಕ್ಕೆ ವಿಸಿಲ್ 2 ವಿಸಿಲ್ ತೆಗೆದಿದ್ದೀನಿ. ಅಷ್ಟು ತೆಗೆದುಕೊಂಡ್ರೆ ಸಾಕು, ತುಂಬ ಬೇಯಿಸ್ಕೋಬೇಡಿ, ಅದು ಫುಲ್ಲು ಕಡಲೆಬೇಳೆ ಮೆಲ್ಟ್ ಆಗುತ್ತೆ. 1/4 ಕಪ್ಪಷ್ಟು ಅಥವಾ ಅರ್ಧ ಲೋಟದಷ್ಟು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಸ್ವಲ್ಪ ನೆನೆಸಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದು ಹಾಕಿದ್ರೇ ನಿಮಗೆ ಕಡಲೆಬೇಳೆ ಪಾಯಸ ಸ್ವಲ್ಪ ದಪ್ಪ ಬರೋದು. ಈ ಥರ ನೋಡಿ ನೈಸ್ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು. ಇದನ್ನು ನಾನು ಕಾಯಿ ಹಾಲು ರುಬ್ಬೋದು ಯಾವ ರೀತಿ ಅಂತ ಆಲ್ರೆಡಿ ನನ್ನ ಹಿಂದಿನ ವೀಡಿಯೋದಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. 2 ದೊಡ್ಡ ಸೈಜಿನ ಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುರಿದು ಅದಕ್ಕೆ 3ರಿಂದ 4 ಕಾಯಿ ರುಬ್ಬುವಾಗಲೇ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಾಯಿ ಹಾಲು ತೆಗೆದಿಟ್ಟಿದ್ದೀನಲ್ಲ, ಅದಕ್ಕೇ ನಾನು ನೈಸಾಗಿ ರುಬ್ಬಿರುವ ಹಿಟ್ಟನ್ನು, ಏನು ಅಕ್ಕಿ ಹಿಟ್ಟಿದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಈ ಪಾಯಸಕ್ಕೆ ಸೇರಿಸೋಕ್ಕಿದೆ. ಈಗ ನೋಡಿ, ಕಡಲೆಬೇಳೆ ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿದೆ. 2 ವಿಸಿಲಷ್ಟು ಬೆಂದ್ಕೊಂಡಿದೆ. ಜಸ್ಟ್ ಪ್ರೆಸ್ ಮಾಡಿದಾಗ ಕಟ್ಟಾದರೆ ಸಾಕು, ತುಂಬ ಬೆಂದೋಗಬಾರ್ದು. ಸ್ವಲ್ಪ ಅದು ತಿನ್ನುವಾಗ ಬಾಯಿಗೆ ಸಿಗಬೇಕು. 3 ಅಚ್ಚಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನಿಲ್ಲಿ. ಯಾಕಂದರೆ ಪಾಯಸ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಬೆಲ್ಲನೂ ಜಾಸ್ತಿಯೇ ಬೇಕಾಗುತ್ತೆ. ಬೆಲ್ಲ ಚೆನ್ನಾಗಿ ಕರಗಬೇಕು. ಈ ಥರ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ. ಈಗ ಹಿಟ್ಟು ಮತ್ತು ಕಾಯಿ ಹಾಲು ಒಟ್ಟಿಗೆ ಹಾಕಿ ಇಟ್ಕೊಂಡಿರುವಂತಹ ಕಾಯಿ ಹಾಲನ್ನು ಇದಕ್ಕೆ ಹಾಕ್ಕೋಬೇಕು. ಇದು ಚೆನ್ನಾಗಿ ಸೌಟು ತಿರುಗಿಸ್ತಾ ಇರಬೇಕು. ಸೌಟು ತಿರುಗಿಸಿಲ್ಲ ಅಂದರೆ ನಿಮಗೆ ತಳ ಹಿಡಿಯುತ್ತೆ, ಗಟ್ಟಿ ಅಂಟಾಗಿ ಒಂಥರ ಗಂಟಾಗುತ್ತೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅದು ಬೇಗ ತಳ ಹಿಡಿಯುತ್ತೆ, ಬೇಗ ದಪ್ಪನೂ ಆಗುತ್ತೆ. ಹಾಗಾಗಿ ನಿಮಗೆ ದಪ್ಪ ಸ್ವಲ್ಪ ಕಮ್ಮಿ ಬೇಕಾದರೆ ಅಕ್ಕಿ ಏನು ನೀವು ರುಬ್ತಿರಲ್ವ ನೈಸ್ ಪೇಸ್ಟ್, ಅದನ್ನು ಸ್ವಲ್ಪ ಕ್ವಾಂಟಿಟಿ ಹಾಕಿದ್ದು ಕಮ್ಮಿ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ದಪ್ಪ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ತುಂಬ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಈ ಥರ ಕಾಯಿ ಹಾಲು ಹಾಕಿ ಚೆನ್ನಾಗಿ ತಿರುಗಿಸಿ ಅದು ಕುದಿ ಬರಬೇಕು. ಆಗ ಸೂಪರಾದ ಪಾಯಸ ರೆಡಿ ಆಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿ ಏನು ಬೇಕಾದರೂ ಹಾಕ್ಬೋದು ನೀವು. ಒಳ್ಳೆಯ ಒಂದು ತುಪ್ಪದ ಒಗ್ಗರಣೆ ಹಾಕಿದ್ರೆ ಆಯಿತು, ಸೂಪರಾದ ಪಾಯಸ ರೆಡಿ ಆಗುತ್ತೆ. ನಾನು ಏಲಕ್ಕಿಯನ್ನು ಮೊದಲೇ ಗುದ್ದಿ ಹಾಕ್ಕೊಂಡಿದ್ದೀನಿ. ಅಂದರೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಯಾವಾಗ ನೀವು ಕಾಯಿ ತುರಿಯನ್ನು ಕಾಯಿ ಹಾಲು ತೆಗಿತೀರಲ್ವ ಆಗಲೇ ರುಬ್ಬಿ ಹಾಕ್ಕೊಂಡಿದ್ದೀನಿ. ಆಗ ಅದು ಫ್ಲೇವರ್ ಎಲ್ಲ ಕಾಯಿ ಹಾಲಲ್ಲಿ ಬಿಡುತ್ತಲ್ವ, ನಿಮಗೆ ಸ್ವಲ್ಪ ಈಸಿನೇ ಆಗುತ್ತೆ. ಪುನಃ ನಾವು ಮಿಕ್ಸಿಲಿ ಅದನ್ನು ರುಬ್ಬಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೂಪರಾಗಿ ಟ್ರೆಡಿಷ್ನಲ್ ವೇಯಲ್ಲಿ ನಾನು ಕೆಲವೊಂದು ಟ್ರಿಕ್ಸ್ ಮೂಲಕ ನಿಮಗೆ ಈ ಪಾಯಸ ಹೇಗೆ ಮಾಡೋದಂತ ಹೇಳಿಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಪಾಯಸ ಸ್ವಲ್ಪ ತೆಳು ಅನಿಸಿದರೆ ನೀವು ಅವಲಕ್ಕಿ ಬೇಕಾದರೂ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ದಪ್ಪ ಆಗಿ ಬರುತ್ತೆ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ. ನಮಸ್ಕಾರ.